ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮದರ್ಸ್ ಮೀಡಿಯಾದಲ್ಲಿ ಇವತ್ತಿನ ಮಾತು ರಾಮ ಮಂದಿರ. ಇವಾಗ ರಾಮನ ಮಂದಿರ ಆಗ್ತಾ ಇದೆ. ಒಂದು ಕಡೆ ಪರ ನಡೀತಾ ಇದೆ, ಇನ್ನೊಂದು ಕಡೆ ವಿರೋಧ ನಡೀತಾ ಇದೆ. ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ಲಿಕ್ಕೂ ನಿಂತ್ಕೊಂಡಿದ್ದಾವೆ. ಒಂದು ಪಕ್ಷ ಅಂದ್ರೆ ಅದು ಹೋರಾಟದಿಂದ ಬಂದಿದ್ರಿಂದ ಬಿಜೆಪಿ ಪಕ್ಷ ಅದನ್ನ ಬಳಸ್ಕೊಂತ ಇದೆ. ಅದು ಅವರು ಇದಂತಾನೆ ಹೇಳ್ಬಹುದು. ಅದೇನೇ ಆದ್ರೂ ಅವರು ಅದಕ್ಕೆ ಹೋರಾಟ ಮಾಡಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷ ಆ ಕಾರ್ಯಕ್ರಮನೂ ನಾವು ಹೋಗುದಿಲ್ಲ ಅನ್ನೋದನ್ನ ಮನಸ್ಥಿತಿ ತೋರಿಸಿದೆ. ಯಾಕಂದ್ರೆ ಒಂದು ಸಮುದಾಯನ ಖುಷಿ ಪಡಬೇಕು, ನಾವು ಅಲ್ಲಿ ಹೋಗ್ಬಾರ್ದು ಅನ್ನೋ ಮನಸ್ಥಿತಿ ಇಟ್ಕೊಂಡು ಒಳಗೆ ಹೋಗುವವರು ಇದ್ದಾರೆ. ಆದ್ರೆ ಪಬ್ಲಿಕ್ ಆಗಿ ಯಾರು ಇದು ಮಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ತನ್ನ ನಿಲುವನ್ನು ಇದು ಮಾಡಿದೆ, ನಾನು ಹೋಗುವುದಿಲ್ಲ ಅನ್ನೋದು ಅವ್ರು ಪ್ರಕಟಿಸಿದ್ದಾರೆ. ಅದು ಅವ್ರಿಗೆ ಎಷ್ಟು ಅಪಾಯಕಾರಿ ಆಗಿರುತ್ತೆ. ರಾಮನ್ ಅವರು ಕೇವಲ ಮಾಡಿದ ಇವತ್ತು 50 ವರ್ಷದ ನಂತರ, 70 ವರ್ಷದ ನಂತರ 50 ವರ್ಷ ಆಡಳಿತ ಇರುವಂತ ಒಂದು ಪಕ್ಷ ಯಾವ ಪರಿಸ್ಥಿತಿ ಬಂದಿತ್ತು ಅದೆಲ್ಲ ಅವ್ರು ಯೋಚನೆ ಮಾಡ್ಬೇಕು. ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದ್ರೆ ಅವು ಮುಂದೊಂದಿನ ಅದು ನಿರ್ನಾಮ ಆಗುತ್ತೆ. ಯಾರೇ ಆಗ್ಲಿ, ರಾಮನ ವಿರುದ್ಧ ಯಾರೇ ಇದಾದ್ರೂ ಅವರು ನಿರ್ನಾಮನೇ ಆಗ್ತಾರೆ. ಅವನೇನು ಮಾಡುವುದಿಲ್ಲ, ಕಾಲ ಉತ್ತರ ಕೊಡ್ತಾನೆ ಹೋಗುತ್ತೆ. ಅವನೇನ್ ಮಾಡ್ತಾನೆ, ಸುಮ್ಮನೆ ಇರ್ತಾನೆ. ಯಾಕೆಂದ್ರೆ ಮಂದಿರ ಆಗೋಕ್ಕೂ ಅಷ್ಟೇ. ಕಾಲ ಬಂದಾಗ ಮಸೀದಿ ಒಡೆದು ಬಾಬರಿ ಮಸೀದಿನ. ಕಾಲ ಬಂದಾಗ ಕೋರ್ಟಿಗೆ ಹೋಯ್ತು, ಆ ಕೋರ್ಟಲ್ಲಿ ಹಂತವಾಗಿ ಇದಾಯ್ತು. ವರ್ಷಾನುಗಟ್ಲೆ ಕೋರ್ಟಲ್ಲಿ ನಡೀತು. ಕೊನೆಗೆ ಅದರ ಅಡಿಗಡೆ ದೇವಸ್ಥಾನದ ಕುರುಹುಗಳಿದೆ ಅನ್ನೋದು ಒಬ್ಬರು ಮುಸ್ಲಿಮ್ರಾಗಿರುವಂತ ಕೆ ಮೊಹಮ್ಮದ್ ಅವ್ರ ಕಡೆಯಿಂದನೇ ಅವರು ಪ್ರೂವ್ ಮಾಡಿದ್ರು. ಅದಾದ ನಂತರ ಆ ದೇವಸ್ಥಾನಕ್ಕೆ ಇದು ಸಿಕ್ತು, ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು, ದೇವಸ್ಥಾನಕ್ಕೆ ಆಗಿ ಇವತ್ತು ದೇವಸ್ಥಾನ ಆಗಿ ರಾಮಲೆಲ್ಲ ಅಲ್ಲಿ ಬಂದು ಪ್ರತಿಷ್ಠೆನೂ ಆಗ್ತಾನೆ. ಆ ದಿನದಲ್ಲಿ ಪ್ರತಿಷ್ಠೆನೂ ಆಗ್ತಾನೆ. ಅದಕ್ಕೆ ಅವನು ಏನ್ ಕೆಲಸ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಂಡಿದ್ದಾನೆ. ಅಲ್ಲೊಬ್ಬ ಹನುಮಂತ ಅವನ್ ಬರುವಿಕೆಗಾಗಿ ನಿರಂತರವಾಗಿ ಕಾಯ್ತಾ ಇದ್ದಾನೆ. ಅವನ ಬರುವಿಕೆ, ಅವನ ಕಾಯುವಿಕೆ ಮುಗಿಯುವಂತ ದಿನ ಜನವರಿ 22ನೇ ತಾರೀಕು ಸೋಮವಾರ ಆಗತ್ತೆ. ಅವನಿಗೂ ಹನುಮಂತನಿಗಂತೂ ಖುಷಿ ಆಗೋದು ಅಷ್ಟಿಷ್ಟ ಅಲ್ಲ, ಅವನು ತೋರ್ಸ್ಕೊಳ್ಳೋದಿಲ್ಲ ಅಷ್ಟೇ ನಮ್ಗೆ. ಅದ್ರ ಮಧ್ಯದಲ್ಲಿ ಎಷ್ಟೋ ಜನ ದೇವಸ್ಥಾನ ಕಟ್ಟುವುದು ಯಾಕೆ, ಆಸ್ಪತ್ರೆ ಕಟ್ಟಬಹುದು, ದೇವಸ್ಥಾನ ಕಟ್ಟುವ ದೇವಸ್ಥಾನದಿಂದ ಯಾರಿಗೆ ಹೆಲ್ಪ್ ಆಗುತ್ತೆ, ಅದು ಏನು ಲಾಭ ಇದೆ, ಸಮಾಜಕ್ಕೆ ಏನಿದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಒಂದು ದೇವಸ್ಥಾನ ಆದ್ರೆ, ನಾ ಹೇಳ್ತೀನಿ, ಬೇರೆ ಯಾವ ಧರ್ಮದಲ್ಲೂ ಇಲ್ಲ, ಬೇರೆ ಯಾವ ಧರ್ಮದ ಆಚರಣೆಗಳಿಂದನೂ ಸಾವಿರಾರು ಜನ, ನೂರಾರು ಜನ ಬದುಕುವುದಿಲ್ಲ. ಅದೇ ಹಿಂದೂ ಧರ್ಮದ, ಸನಾತನ ಹಿಂದೂ ಧರ್ಮದ ಆಚರಣೆಗಳು, ಅದರ ನಂತರ ಬಂದ ಆಚರಣೆಗಳು, ಜಾತ್ರೆ, ಹಬ್ಬಗಳು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು, ಇವೆಲ್ಲವೂ ನೂರಾರು ಜನಕ್ಕೆ ಅನ್ನ ಕೊಡ್ತಾರೆ, ನೂರಾರು ಜನನ ಬದುಕಿಸ್ತವೆ. ಇವತ್ತು ಒಂದು ದೇವಸ್ಥಾನ ಆಯ್ತು ಅಂದ್ರೆ ಆ ದೇವಸ್ಥಾನದಲ್ಲಿ ಪ್ರತಿದಿನ ಜನ ಇಲ್ಲ ಅಂದ್ರೂ ಮಿನಿಮಮ್ ಶುಕ್ರವಾರ, ಶನಿವಾರ, ಒಂದೊಂದು ವಾರ ಆ ಒಂದು ದೇವಸ್ಥಾನದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಇರುವಂತ ಒಂದು ಅಂಗಡಿಯವರು ಇದ್ರವರು ಅಲ್ಲಿ ಬದುಕ್ತಾರೆ. ಮತ್ತೆ ಜಾತ್ರೆ ಅದು ಬಂತಂದ್ರೆ ಅದು ಬಿಡಿ, ನೂರಾರು ಜನ ಬದುಕುತ್ತಾರಲ್ಲಿ. ನೂರಾರು ಜನ ಅವರು ಜೀವನಕ್ಕೆ ಒಂದು ಜೀವನ ಕಟ್ಕೊಳ್ಳೋಕೆ ದೇವಸ್ಥಾನ ಕಾರಣ ಆಗುತ್ತೆ. ಇವತ್ತು ರಾಮ ಮಂದಿರದ ಆಗಿದೆ, ಏನ್ ಲಾಭ ಆಗುತ್ತೆ ಅಂತ ಅಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಸಿಕ್ಕಿದೆ. ಸಾವಿರಾರು ಜನ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಸಾವಿರಾರು ಜನ ಅಂಗಡಿ ವ್ಯಾಪಾರ ಅದು ಇದು ಅಂತ ಹೇಳಿ ಎಲ್ಲ ಧರ್ಮದವರು, ಬೇರೆ ಧರ್ಮದಲ್ಲಿ ಯಾರು ಹೋಗಿ ಇದಿಲ್ಲ. ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮದವರು ಬಂದು ವ್ಯಾಪಾರ ಮಾಡ್ತಾರೆ. ಹೂವಿನ ವ್ಯಾಪಾರ ಮಾಡ್ತಾರೆ, ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಆದ್ರೆ ಅದನ್ನು ಮಾಡ್ಕೊಂಡು ಅಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಅಲ್ಲಿ ತಿನ್ಕೊಂಡು ನಮ್ಮ ದೇವ್ರ ಬಗ್ಗೆ ಮಾತಾಡ್ತಾರಲ್ಲ, ಅಂತವರ ಮನಸ್ಥಿತಿ ಮಾತ್ರ ತುಂಬಾ ಕೆಟ್ಟದ್ದಂತಾನೆ ಹೇಳ್ಬಹುದು. ಆದ್ರೆ ಅಲ್ಲಿ ವ್ಯಾಪಾರ ಮಾಡೋರಿಗೆ ಆತರ ಮನಸ್ಥಿತಿ ಇರೋದಿಲ್ಲ, ಆದ್ರೆ ಬೇರೆಯವ್ರಿಗೆ ಇರುತ್ತೆ. ಅಂತವ್ರು ಕಲ್ಲು ಹಾಕ್ತಾನೆ ಇರ್ತಾರೆ. ಅವ್ರು ಎಷ್ಟೇ ಕಲ್ಲು ಹಾಕಿದ್ರು ರಾಮ ಮಂದಿರನ ಮಾಡ್ಲೋದನ್ನ ತಡೀಲಿಕ್ಕೆ ಅವ್ರ ಹತ್ರ ಆಗ್ಲಿಲ್ಲ. ಅವ್ರು ಇನ್ನೂ ಬಾಯಿ ಅರ್ಚ್ಕೊಂತಾನೆ ಇರ್ಲಿ, ಅವ್ರು ಅರ್ಚ್ಕೊಂಡೇ ಸತ್ತು ಹೋಗ್ತಾರೆ. ಆದ್ರೆ ಅದನ್ನ ಅಲ್ಲಿ ಅರ್ಜಿ ಹಾಕಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಇದ್ದಾರಲ್ಲ, ಅವರು ಇವತ್ತು ಖುಷಿ ಪಟ್ಟಿದ್ದಾರೆ. ಅಲ್ಲಿ ರಾಮ ಮಂದಿರ ಆಗ್ಬೇಕಂತ ಅವರಿಗೆ ಪ್ರೇರಣೆ ಆಗಿ ಅವ್ರು ಅರ್ಜಿ ಸಲ್ಲಿಸಿದ್ರು. ಏನೋ ಕಾನೂನು ಪ್ರಕಾರ ಆಗ್ಬೇಕಂತ ಆ ರಾಮನ ಪ್ರೇರಣೆ ಅವರಿಗೂ ಆಯ್ತೋ ಏನೋ ಗೊತ್ತಿಲ್ಲ. ಅದು ಹಾಗೆ, ಅವನ ನಿಯಮನೇ ಹಾಗೆ. ಅವನ ನಿಯಮ ಯಾರಿಂದ ಆಗ್ಬೇಕು, ಹೇಗಾಗ್ಬೇಕು. ಅವನು ಧರ್ಮಗಳನ್ನ ನೋಡುವುದಿಲ್ಲ. ನಮ್ಮ ದೇವರು ಯಾವುದೂ ಧರ್ಮಗಳನ್ನ ನೋಡುವುದಿಲ್ಲ, ಎಲ್ಲರಿಗೂ ಒಲ್ದಿದ್ದಾನೆ. ಧರ್ಮಗಳು ನೋಡುವುದಿಲ್ಲ, ಅವನು ನೋಡುವುದು ಒಂದೇ ಒಂದು ಒಳ್ಳೆ ಮನಸ್ಥಿತಿ ಅಷ್ಟೇ. ಮಾನವರನ್ನ ಮಾನವರಲ್ಲಿ ಒಳ್ಳೆ ಮನಸ್ಥಿತಿ ಯಾರು ಇರ್ತಾರೆ ಅವ್ರ ಒಳಗಡೆ ದೇವ್ರು ಇರ್ತಾನೆ. ಆ ಯಾವ ದೇವರಿರ್ಲಿ, ಅವ್ರು ನಂಬೋ ಯೇಸು ಇರ್ಬೋದು, ಅಲ್ಲಾ ಇರ್ಬೋದು, ಯಾರೇ ಇರ್ಬೋದು, ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಯಾರಲ್ಲಿ ಒಳ್ಳೆತನ ಇರುತ್ತೆ ಅವರು ಹೃದಯದಲ್ಲಿ ನೆಲೆಸ್ತಾನೆ.
ಇವಾಗ ರಾಮ ಅನ್ನೋದು ನಮ್ಮ ಜೀವನದಲ್ಲಿ ಆ ದೇವಸ್ಥಾನ ಆಗ್ಬೇಕು, ರಾಮ ಮಂದಿರ ಆಗ್ಬೇಕು ಅನ್ನೋದು ಒಂದು ಕನಸು, ಹೋರಾಟ ಅನ್ಕೊಳ್ಳಿ. ಅಲ್ಲೇ ರಾಮ ಹುಟ್ಟಿದಾನ, ಅವನ ಜಾಗದಲ್ಲಿ ಅವನ ಶಾಶ್ವತ ಇದಿರ್ಬೇಕು ಅನ್ನೋದು ಅದೆಲ್ಲರೂ. ಆದರೆ ರಾಮ ಅನ್ನೋನು ನಮ್ಮ ಹೃದಯದೊಳಗಡೆ ಸಾವಿರಾರು ವರ್ಷದಿಂದ ನಮ್ಮ ಹೃದಯದಲ್ಲಿ ನಮ್ಮ ಇದರಲ್ಲಿ ಬೆರೆತು ಹೋಗಿದ್ದಾನೆ. ನೀವು ಇವತ್ತು ಬೇಕಾದ್ರೆ ಪರೀಕ್ಷೆ ಮಾಡಿ, ನೀವು ಕಷ್ಟ ಬಂದಾಗ ರಾಮ ರಾಮ ಅಂತ ಹೇಳಿ ನೋಡಿ, ನಿಮಗಿದಾಗತ್ತೆ. ನಿಮಗೆ ತುಂಬಾ ಭಯ ಆದಾಗ ರಾಮನ್ ನೆನ್ಸ್ಕೊಳ್ಳಿ, ನಿಮ್ಮ ಭಯ ಹೋಗಲಾಗತ್ತೆ. ಆ ಶಕ್ತಿ ರಾಮನ ಇದಕ್ಕಿದೆ. ರಾಮ ಮಂದಿರ ಆಗುವುದು ಅಷ್ಟೇ. ಇವತ್ತು ರಾಮ ರಾಮ ಅನ್ನುವಂತ ಆ ಕೀರ್ತನೆಯಲ್ಲಿ ಲಕ್ಷಾಂತರ ಜನ ಬದುಕ್ತಾರೆ, ಲಕ್ಷಾಂತರ ಜನ ಅಲ್ಲಿ ಬಂದು ಕಣ್ ತುಂಬ್ಕೊಂಡು ಹೋಗ್ತಾರೆ, ಸಾವಿರಾರು ಜನ ಬರ್ತಾರೆ ಅದನ್ನು ನೋಡ್ಲಿಕ್ಕೆ. ವಿಶ್ವ ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿಯೂ ಅದು ಮುಂದೊಂದು ದಿನ ಗುರುತಿಸ್ಕೊಳ್ಳುತ್ತೆ. ಆ ರೀತಿ ಆಗೋ ಸಾಧ್ಯತೆಗಳು ಆ ರಾಮ ಮಂದಿರಕ್ಕಿದೆ. ರಾಮ ಮಂದಿರದಿಂದ ಏನಾಯ್ತು ಅನ್ನೋರಿಗೆ ಇದೇ ಉತ್ತರ. ರಾಮ ಮಂದಿರ ಸಾವಿರಾರು ಜನನ ಬದುಸುತ್ತೆ. ರಾಮ ಮಂದಿರ ಪ್ರತಿಯೊಂದು ದೇವರು, ದೇವಸ್ಥಾನ, ಜಾತ್ರೆ ಎಲ್ಲವೂ ಅಷ್ಟೇ. ಹಿಂದೂ ಧರ್ಮದ ಆಚರಣೆಗಳೇ ಹಾಗೆ, ಜನರ ಬದುಕಬೇಕು ಅಂತಾನೆ ಮಾಡಿರುವಂತ ಆಚರಣೆಗಳು. ಒಬ್ಬರಿಂದ ಒಬ್ರಿಗೆ ಕೂಡುಕೊಳ್ಳಿಕ್ಕೆ, ವ್ಯಾಪಾರ ಅದು ಇದು ಆಗ್ಲಿ ಅಂತಾನೆ ಜಾತ್ರೆ ಅಂತ ಮಾಡಿದ್ರು. ದೇವರನ್ನ ಇದ್ ಮಾಡುವ ಅಂತ ಮಾಡ್ರು. ಮತ್ತೆ ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರು. ಪ್ರತಿಯೊಂದು ಕಾರ್ಯಕ್ರಮಗಳು ಸಾವಿರಾರು ಜನನ ಬದುಸುತ್ತೆ. ಒಬ್ಬ ರೈತನಿಂದ ಹಿಡಿದು ಪ್ರತಿ ಒಬ್ರು ಬದುಕುತ್ತಾರಲ್ಲಿ, ಎಲ್ಲರೂ ಬದುಕುತ್ತಾರೆ. ಅದಕ್ಕಾಗಿ ಯಾರು ಈ ಮನಸ್ಥಿತಿಯಿಂದ ರಾಮ ಮಂದಿರ ಯಾಕೆ, ರಾಮ ಮಂದಿರದಿಂದ ಏನಾಗುತ್ತೆ ಅನ್ನುವರಿಗೆ ಈ ವಿಡಿಯೋನ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸೋಮವಾರ ನಾವು ರೆಡಿ ಆಗುವ, ರಾಮಲಲ್ಲನ ದರ್ಶನ ಮಾಡೋಕೆ ಕಣ್ಣು ತುಂಬಿಕೊಂಡು ರೆಡಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ನೇಹಿತರೆ.